ದೇವಾಲಯಕ್ಕೆ ಹೋದಾಗ ಪಾಲಿಸಬೇಕಾದ ಕೆಲವು ಪ್ರಮುಖ ನಿಯಮಗಳು ನಿಮಗೆ ಗೊತ್ತೇ? ಹಲವರು ತಿಳಿಯದೆ ಕೆಲವು ಸಣ್ಣ ತಪ್ಪುಗಳನ್ನು ಮಾಡುತ್ತಾರೆ. ಈಗ ಅವುಗಳನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ, ದೇವಾಲಯಕ್ಕೆ ಹೋಗುವ ಮೊದಲು ದೇಹವನ್ನು ಸ್ವಚ್ಛವಾಗಿಟ್ಕೊಂಡು ಸಾಧ್ಯವಾದಷ್ಟು ಸ್ನಾನ ಮಾಡಿ ಹೋಗುವುದು ಉತ್ತಮ. ಹಾಗೆಯೇ ದೇವಾಲಯದ ಒಳಗೆ ಪ್ರವೇಶಿಸುವ ಮೊದಲು ಅಲ್ಲಿರುವ ಪಾವಿತ್ರ್ಯವನ್ನು ಗೌರವಿಸಿ ಪಾದರಕ್ಷೆಗಳನ್ನು ಹೊರಗೆ ಬಿಟ್ಟು ಹೋಗಬೇಕು. ದೇವಾಲಯದೊಳಗೆ ಹೋದ ನಂತರ ಜೋರಾಗಿ ಮಾತನಾಡುವುದು, ನಗುವುದು ಅಥವಾ ಅನಗತ್ಯ ಚರ್ಚೆಗಳನ್ನು ಮಾಡುವುದು ಒಳ್ಳೆಯದಲ್ಲ. ದೇವಾಲಯವು ಶಾಂತವಾದ ಸ್ಥಳವಾಗಿರುವುದರಿಂದ ಅಲ್ಲಿ ಭಕ್ತಿಯಿಂದ ಮತ್ತು ಮೌನವಾಗಿ ಇರಬೇಕು. ಅದೇ ರೀತಿ ದೇವಾಲಯದ ಆವರಣದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡುವುದು, ಕಸ ಹಾಕುವುದು ಅಥವಾ ಸ್ವಚ್ಛತೆಗೆ ಭಂಗ ತರುವ ಯಾವುದೇ ಕೆಲಸಗಳನ್ನು ಮಾಡಬಾರದು. ಮುಖ್ಯವಾಗಿ ದೇವಾಲಯಕ್ಕೆ ಹೋದಾಗ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳನ್ನು ಇಟ್ಕೊಳ್ಳದೆ ಒಳ್ಳೆಯ ಸಂಕಲ್ಪಗಳೊಂದಿಗೆ ಭಗವಂತನನ್ನು ಪ್ರಾರ್ಥಿಸಬೇಕು. ಭಕ್ತಿ, ವಿನಯ ಮತ್ತು ಸ್ವಚ್ಛತೆಯಿಂದ ಮಾಡಿದ ದರ್ಶನವು ಹೆಚ್ಚಿನ ಪುಣ್ಯಫಲವನ್ನು ನೀಡುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ನೀವು ದೇವಾಲಯಕ್ಕೆ ಹೋದಾಗ ಈ ನಿಯಮಗಳನ್ನು ಪಾಲಿಸುತ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ.